ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲಯೋಗ ಹಾಗೂ ಗಂಡ ಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಈ ದಿನದಲ್ಲಿ ಅಮಾವಾಸ್ಯೆಯ ಆತ್ಮಚಿಂತನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಹುಡುಕಾಟದ ಸ್ವಭಾವ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಸಂಬಂಧಗಳು, ಆರೋಗ್ಯ ಮತ್ತು ಗೌರವದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಯಾವ ಕ್ಷೇತ್ರದಲ್ಲಿ ನಮಗೆ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿ ಅಧಿಪತಿಯಾದಂಥ ಶುಕ್ರ ಇಂದು ನಿಮ್ಮ ಸಮತೋಲನ, ಮಾತಿನ ಮೃದುತ್ವ ಮತ್ತು ಸಂಬಂಧ ಕಾಪಾಡುವ ಗುಣ ಮುಖ್ಯವಾಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಆದ್ದರಿಂದ ಹೊಸ ಸಂಪರ್ಕಗಳು ಲಾಭವನ್ನು ತಂದುಕೊಡಬಹುದು. ಶಿಕ್ಷಣ, ಕಲಾಕ್ಷೇತ್ರ, ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಉತ್ತಮ ಸ್ಪಂದನೆ ಅನ್ನುವಂಥದ್ದು ಸಿಗ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಮನ್ವಯ ತರಲು ಅವಕಾಶಗಳು ಲಭ್ಯವಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ನಿರ್ಧಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಎಲ್ಲರನ್ನು ಖುಷಿಪಡಿಸಲು ಹೋಗಿ ಸ್ವಂತ ಒತ್ತಡ ಹೆಚ್ಚಿಸಿಕೊಳ್ಳೋ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಇರಿ. ಮುಖ್ಯವಾದಂಥ ಸೂಚನೆ ಅಂತಂದರೆ, ಸಮತೋಲನ ಮತ್ತು ತಾಳ್ಮೆ ಇಂದಿನ ಯಶಸ್ಸಿನ ಗುಟ್ಟು. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಂದ ಹೊರಬರಲು ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಯೋಜನೆಗಳಿಗೆ ಚಾಲನೆ ಸಿಗ್ತದೆ. ಮನಸ್ಸಿನ ಶುದ್ಧೀಕರಣ ಅನ್ನುವಂಥದ್ದು ಉಂಟಾಗ್ತದೆ. ಇಂದು ಹಳೆಯ ಕಲಹಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಹೊಸ ಕೆಲಸದ ಯೋಚನೆ ಬರಬಹುದು. ದೇವರ ಧ್ಯಾನದಿಂದ ಮನಃಶಾಂತಿ ದೊರೆಯಬಹುದು. ವಿಶೇಷವಾದಂಥ ಎಚ್ಚರಿಕೆ ಅಂತಂದರೆ, ಭಾವನಾತ್ಮಕವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ದೊಡ್ಡ ಹಣಕಾಸಿನ ತೀರ್ಮಾನವನ್ನು ಮುಂದೂಡಿ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಜ್ಞಾನಾರ್ಜನೆ, ಹೊಸ ಅವಕಾಶಗಳ ಹುಡುಕಾಟ, ಸಂಪರ್ಕಗಳಿಂದ ಲಾಭ ಉಂಟಾಗುವಂಥದ್ದು ಇದೆಲ್ಲ ನಡೀತದೆ. ಆದ್ದರಿಂದ ಹೊಸ ಜನರ ಪರಿಚಯದಿಂದ ಅನುಕೂಲಗಳು ಉಂಟಾಗ್ತದೆ. ಹೊಸ ವಿಷಯಗಳ ಕಲ್ಪನೆ ಬರಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡೆ. ಆದರೆ ಮನಸ್ಸು ಒಂದೇ ನಿರ್ಧಾರದಲ್ಲಿ ಸ್ಥಿರವಾಗದೇ ಇರಬಹುದು. ಆ ಮನಸ್ಸಿನ ಆ ಚಂಚಲತೆಯನ್ನು ಸ್ಥಿರಗೊಳಿಸಿ. ಶೂಲಯೋಗದ ಪ್ರಭಾವ ಇರೋದ್ರಿಂದ ಮಾತಿನಲ್ಲಿ ಕಲಹ ಉಂಟಾಗುವಂಥದ್ದು, ಸಣ್ಣ ಅಡೆತಡೆಗಳು ಉಂಟಾಗುವಂಥದ್ದು, ಪ್ರಯಾಣದಲ್ಲಿ ಎಚ್ಚರಿಕೆ ಇರುವಂಥದ್ದು ಆಗ್ತದೆ. ಆದ್ದರಿಂದ ನೀವು ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ, ದಾಖಲೆಗಳನ್ನು ಪರಿಶೀಲಿಸಿ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕಾರ್ಯದಲ್ಲಿ ವಿಳಂಬ ಉಂಟಾಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು, ಮಾನಸಿಕ ಒತ್ತಡ ಬಂತಾಗುವಂಥದ್ದು. ಆದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉದ್ಯೋಗಸ್ಥರಿಗೆ ಮಿಶ್ರ ಫಲ ದೊರೆತರೂ ಸಹಕಾರದಿಂದ ಲಾಭ ತರುವಂಥ ದಿನ ಇದಾಗಿರ್ತದೆ. ನಿಂತ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಬೋದು. ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಆದ್ದರಿಂದ ಜಾಗ್ರತೆ ಇರಬೇಕಾದಂಥ ವಿಚಾರಗಳೇನು ಅಂತಂದರೆ, ನಿರ್ಧಾರ ತೆಗೆದುಕೊಳ್ಳುವಂಥದ್ದು ವಿಳಂಬವನ್ನು ಮಾಡಬಾರದು. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳನ್ನು ಮಾಡಬಾರ್ದು. ವೃತ್ತಿಯ ಪ್ರಕಾರ ಈ ದಿನ ಭವಿಷ್ಯ ಹೇಗಿರ್ತದೆ ಅಂತ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷರು, ಕಲಾವಿದರುಗಳಿಗೆ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಜನರ ವಿಶ್ವಾಸ ಹೆಚ್ಚಾಗ್ತದೆ. ವ್ಯಾಪಾರ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿ ಕೆಲಸ ಮಾಡುವಂಥವ್ರಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗ್ತದೆ. ಗೌರವ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯವಹಾರದ ಫಲ ನೋಡೋದಾದರೆ, ಬಿಸ್ನೆಸ್ ಮಾಡುವಂಥವ್ರಿಗೆ ಸಂಪರ್ಕ ಮತ್ತು ಸಮತೋಲನದಿಂದ ಲಾಭ ಉಂಟಾಗ್ತದೆ. ಅನುಕೂಲ ಪಡುವಂಥ ಕ್ಷೇತ್ರಗಳು ಯಾವುದು? ಆನ್ಲೈನ್ ಬಿಸ್ನೆಸ್ ಇರಬಹುದು, ಕಲಾಕ್ಷೇತ್ರ, ಸೌಂದರ್ಯ ಕ್ಷೇತ್ರ, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರಗಳಲ್ಲಿ ಅನುಕೂಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಗ್ರಾಹಕರಿಂದ ಸಂಪರ್ಕ ಉಂಟಾಗಬಹುದು. ಹಳೆಯ ಗ್ರಾಹಕರಿಂದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ಬೋದು. ನಿಧಾನವಾಗಿ ಬೆಳವಣಿಗೆ ಅಂಥದ್ದು ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಲಾಭ ಉಂಟಾಗ್ತದೆ. ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿ ಅಪಾಯಕಾರಿ ಹೂಡಿಕೆಗಳಿಂದ ದೂರ ಇರಿ ಎನ್ನುವಂಥದ್ದನ್ನು ತಿಳ್ಕೊಬೇಕು. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ, ಸಂಬಂಧಗಳಲ್ಲಿ ಸಮಾಧಾನ ಸಾಧ್ಯವಾಗ್ತದೆ. ಕುಟುಂಬದ ಬೆಂಬಲ ದೊರೆಯುತ್ತದೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ದಾಂಪತ್ಯದಲ್ಲಿ ತಾಳ್ಮೆ ಎನ್ನುವಂಥದ್ದಿರಲಿ.
ಆರೋಗ್ಯದ ವಿಚಾರವನ್ನು ನೋಡೋದಾದರೆ ಬೆನ್ನು ಅಥವಾ ಸೊಂಟ ನೋವು ಬಾಧಿಸಬಹುದು, ದಣಿ ಉಂಟಾಗ್ಬೋದು, ಮಾನಸಿಕ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ವಿಶ್ರಾಂತಿ ಮತ್ತು ಸರಳ ಆಹಾರ ಕ್ರಮವನ್ನು ಪಾಲನೆ ಮಾಡಬೇಕಾಗ್ತದೆ. ಪರಿಹಾರಕ್ಕೋಸ್ಕರ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಕೊನೆಗೊಂದು ಕಿವಿಮಾತು: ಸಮತೋಲನ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಗೌರವ ಮತ್ತು ಲಾಭವನ್ನು ಪಡೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತ್ಮೀಯರೇ, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.